ಎಲ್ರಿಗೂ ನಮಸ್ಕಾರ. ಸ್ಪೆಷಲಿ ನಮ್ಮ ನಿರ್ದೇಶಕರಾಗಲಿ, ಪ್ರೊಡ್ಯೂಸರು ಮತ್ತು ನಮ್ಮ ಅಪರ ಮೇಡಮ್ ಅವರು ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಹೀರೋಯಿನ್ ಅಣ್ಣನ ಪಾತ್ರ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿರೋಂಥ ಪಾತ್ರ ಇದು. ಒಂಥರ ನಮ್ಮ ಟ್ರಿಪ್ ಆಯಿತು. ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಡೈರೆಕ್ಟರ್ ಆಗಲಿ, ಇಡೀ ತಂಡ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಮಡಿಲಿಗೆ ನಮ್ಮನ್ನು ಕರ್ಕೊಂಡಂಥ ನಿರ್ದೇಶಕರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನೆಂದರೆ, ನಾನು ಮರ್ಯಾದೆ ಕ್ಷಮಿಸುಗೆ ಫೋಟೋ ಕಳಿಸಿದೆ. ಆವಾಗ ಇವರು ನಮ್ಮನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಕಾಲ್ ಬರುತ್ತೆ, ಈ ಥರ ಶೂಟಿಂಗ್ ಇರುತ್ತೆ ಅಂತ ಹೇಳಿದೆ. ಇನ್ನು ಯಾರೋ ಫ್ರ್ಯಾಂಕ್ ಆ ಥರ ಏನೋ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ನಾನು ಸೆಲೆಕ್ಟ್ ಆಗಿದ್ದು ನನಗೆ ಆಶ್ಚರ್ಯ ಆಗೋಯಿತು. ಸೊ ಶೂಟಿಂಗ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ಶೂಟಿಂಗ್ ಅನ್ನೋದಕ್ಕಿಂತ ಒಂಥರ ಫ್ಯಾಮಿಲಿ ಜೊತೆ ಇದ್ದಾಗಿತ್ತು. ಆ ವಾತಾವರಣ ಆಗಲಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಮೈತ್ರಿ ಅಂತ. ಇಲ್ಲಿ ಬಂದಿರೋಂಥ ನಿರ್ಮಾಪಕ, ನಿರ್ದೇಶಕ, ಕಲಾವಿದರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಎಸ್ಪೆಷಲಿ ನನ್ನ ಮಾಧ್ಯಮದವರಿಗೆ ತುಂಬ 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 ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ. ಯಾಕೆಂದರೆ ಅವರು ನಮಗೆ ಸಿನಿಮಾದವರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಕಡೆಯಿಂದ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಅಂತ ಬಂದರೆ ಪ್ರಯತ್ನಕ್ಕೆ ಫಲ ಅಂತ ಹೇಳ್ಬೋದು. ನಮ್ಮ ರಾಘವ ಸರ್ ಜೊತೆ ಇದು 2ನೇ ಪ್ರಾಜೆಕ್ಟ್ ನಾನು ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಮೇಡಮ್, ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಒಂದು ಪಾತ್ರ ಇದೆ, ಬಂದು ನಿಭಾಯಿಸ್ತೀರಾ ಅಂತ ಕೇಳಿದ್ರು. ಖುಷಿಯಿಂದ ಆಯಿತು ಸರ್, ನಾನು ಬರ್ತೀವಿ, ಇದೇ ಥರ ನೀವು 100 ಸಿನಿಮಾ ಮಾಡ್ತಾನೆ ಇರಬೇಕಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ನಾವು ಸಿನಿಮಾ ಮಾಡೋದು ದೊಡ್ಡದಲ್ಲ. ಡೈರೆಕ್ಟ್ರನ್ನ, ನಿರ್ಮಾಪಕರನ್ನ ಉಳಿಸಿದ್ರೆ ಅವರು 100 ಸಿನಿಮಾಗಳು ಮಾಡಿದಾಗ 1000 ಜನಕ್ಕೆ ಅನ್ನದಾತರಾಗಿರ್ತಾರೆ. ನನ್ನ ಪ್ರಕಾರ ನಾನೊಬ್ಬರು ಕಲಾವಿದೆಯಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದಾಗ ಅರ್ಧದಲ್ಲಿ ಎದ್ದು ಸಿನಿಮಾ ಹೋದರೆ ಯಾವುದೇ ಕಾರಣಕ್ಕೂ ಸಿನಿಮಾ ಚೆನ್ನಾಗಿಲ್ಲ ಅಂತಲೇ ನಿಮ್ಮ ಮೈಂಡಲ್ಲಿ ಬರುತ್ತೆ. ಹಾಗಾಗಿ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ಪೂರ್ತಿಯಾಗಿ ನೋಡಿ. ಅದರಲ್ಲಿ ಏನಾದರೂ ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ನಿಮ್ಮ ಊರಲ್ಲಾಗಿರ್ಬೋದು, ಏನಾದರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ. ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಹೊಸ ಕಲಾವಿದರನ್ನೆಲ್ಲ ಬೆಳೆಸಿ ಹಾಗೂ ನಿರ್ಮಾಪಕರನ್ನ, ನಿರ್ದೇಶಕರನ್ನ ಉಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ ಸ್ಟೇಜ್ ಮೇಲೆ. ನಮ್ಮಂಥ ಪುಟ್ಟ ಕಲಾವಿದರ ಸಿನಿಮಾನ ಉಳಿಸಿ ಆಶೀರ್ವಾದ ಮಾಡಿ ಅಷ್ಟೇ ಕೇಳ್ಕೊತೀನಿ. ಅದು ಗೊತ್ತಿಲ್ಲ ಸರ್, ಅದು ನಾವು ಆ್ಯಕ್ಟಿಂಗ್ ಮಾಡೋದು ಅಷ್ಟೇ ಸರ್. ಆನಂದ್ ಅಂತ ಸರ್. ಎಲ್ಲರೂ ಥಿಯೇಟ್ರಿಗೆ ಬಂದೆ ಸಿನಿಮಾ ನೋಡಿ. ದಯವಿಟ್ಟು ನಮ್ಮಂತ ಪುಟ್ಟ ವಿಶಾಲ ಆಲಾಪ್ ಅವರು ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ 3ನೇ ಸಿನಿಮಾ, ರಣಾಕ್ಷ. ಈ ಮೂವಿನ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಮೂವಿ ನನ್ನ ಕತೆ ಹೇಳಿದಾಗ ತುಂಬ ಅದ್ಭುತವಾಗಿದೆ ಸರ್, ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳಿದೆ. ಸೊ ಈ ರಣಾಕ್ಷ ಒಂದು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಮೂವಿ. ಈ ಮೂವಿಯಲ್ಲಿ ಯಾರು ರಣಾಕ್ಷ ಅಂತ ಕಂಡುಹಿಡಿಯೋದೇ ಒಂದು ದೊಡ್ಡ ಟ್ವಿಸ್ಟ್. ಆ್ಯಕ್ಚುಲಿ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಯಾರು ರಣಾಕ್ಷ ಅಂತ ಕಂಡುಹಿಡಿಯಿರಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನಿಮಗೂ ಕೂಡ ತುಂಬ ಒಳ್ಳೆಯದಾಗಲಿ. ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಆ ಮ್ಯೂಸಿಕ್ ಸರಿ ಇಲ್ಲ, ಈ ಮ್ಯೂಸಿಕ್ ಸರಿ ಇಲ್ಲ ಅಂತ ಯಾವಾಗ ಫೋನ್ ಮಾಡಿ ಹೇಳಿದ್ರು ಫೋನ್ ಎತ್ಕೊಳ್ಳೋದು, ಹಾಂ ಸರ್ ಬನ್ನಿ ಸರ್, ಆ 1 ಗಂಟೆ ರಾತ್ರಿ ಬಂದ್ಬಿಡಿ ಸರ್, ಕುತ್ಕೊಂಡು ಮಾಡೋಣ. ರಾತ್ರಿ ಆಗಲಿ 2 ಗಂಟೆ 3 ಗಂಟೆ ಯಾವುದೇ ಹೊತ್ತು ಟೈಮ್ ಇಲ್ದಂಗೆ ನನ್ನ ಜೊತೆ ಸರ್ ಕೆಲಸ ಮಾಡಿ, ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ. ಆರಾಪ ಇದ್ದಿದೆ ನಿರ್ದೇಶಕರು ಮತ್ತೆ ಸಂಗೀತ ನಿರ್ದೇಶಕರ ಬಗ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು, ಅದು ಖುಷಿ ಇದೆ. ಇದರಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ DOP. ಫಸ್ಟ್
ದೀಪಕ್ ಕುಮಾರ್ ಅವರು ಅವ್ರ ಕೈ ಜಾಗ ಎಲ್ಲ ತೋರಿಸಿದ್ದಾರೆ. ಇನ್ನು ಕೊರಿಯೋಗ್ರಾಫರ್ ರಘು ಮಾಸ್ಟ್ರು, ಜಾನಿ ಮಾಸ್ಟರ್ ಬಂದು ಫೈಟ್ ಮಾಡಿದ್ದಾರೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಬಂದಿಲ್ಲ. ದೀಪಕ್ ಅವ್ರು ಸಾರಿ ಅಲ್ಲಿಂದನೇ ಸಾರಿ 100 ಸತಿ ಹೇಳಿದ್ದಾರೆ, ಶೂಟ್ ಆಗಿದ್ದಾರೆ. ಕೆಲಸ ಬಿಟ್ಟು ಬರುವಂಥದ್ದಿಲ್ಲ, ಅದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟಿದ್ದೆ ಮೇಡಮ್. ಹಾಗೆ ಎಲ್ಲ ತಂತ್ರಜ್ಞರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಈ ಸಿನಿಮಾ ತಂಡ. ಇದು ರಣಾಕ್ಷ ಸಿನಿಮಾದ ಟ್ರೇಲರ್ ಹಾಗೂ ಮೊದಲ ತುಂಬ ಹೃದಯದ ಧನ್ಯವಾದಗಳು. ಸಿನಿಮಾ ರಂಗಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆಯ್ತು, ಇದು ಇರಲಿಲ್ಲ.